ಲಕ್ಷ್ಮೀನಾಥಸಮಾರಂಭಾಂ ನಾಥಯಾಮುನಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ನಾನು ವಸುಧಾ. ಎಲ್ಲರಿಗೂ ನಮಸ್ಕಾರ. ಶ್ರೀ ಪಾದುಕಾ ಸಹಸ್ರದ ಪದ್ಯ 32 ಪ್ರಭಾವ ಪದ್ಧತಿ. ಪದ್ಯ ಹೀಗಿದೆ: ನಿಶ್ಯೇಷಮಂಬರತಲಂ ಯದಿ ಪತ್ರಿಕಾ ಸ್ಯಾತ್ ಸಪ್ತಾರ್ಣವಿ ಯದಿ ಸಮೇತ್ಯ ಮಶೀಭವಿತ್ರಿ ವಕ್ತಾ ಸಹಸ್ರವದನಃ ಪುರುಷ ಸ್ವಯಂ ಚೇತ್ ಲಿಖ್ಯೇತರಂಗಪತಿ ಪಾದುಕಯೋ ಪ್ರಭಾವ. ಪದ್ಯದ ಅರ್ಥ ಹೀಗಿದೆ: ಒಂದು ವೇಳೆ ಆಕಾಶವನ್ನೇ ಕಾಗದವನ್ನಾಗಿ ಮಾಡಿಕೊಂಡು 7 ಸಮುದ್ರಗಳ ನೀರನ್ನೇ ಲೇಖಣಿಯ ಮಸಿಯನ್ನಾಗಿ ಮಾಡಿಕೊಂಡು ಆ ಶ್ರೀರಂಗನಾಥನೇ ತನ್ನ 1000 ಮುಖಗಳಿಂದ ಪಾದುಕಾದೇವಿಯ ಪ್ರಭಾವ ಹೇಳಿದರೆ ಪಾದುಕೆಗಳ ಮಹಿಮೆಯನ್ನು ಬರೆಯಬಹುದೇನೋ ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಸಾಮಾನ್ಯರಾದ ನಮಗೆ ಇದು ಉತ್ಪ್ರೇಕ್ಷೆ ಎನಿಸಬಹುದು. ಆದರೆ ವೇದಾಂತ ದೇಶಿಕರು ಬರೀ ಕವಿಗಳಲ್ಲ, ಭಕ್ತಿ ವೈರಾಗ್ಯಗಳಲ್ಲೇ ಮುಳುಗಿದವರು, ಪಂಡಿತರು, ಜ್ಞಾನಿಗಳು. ತಮ್ಮ ಪ್ರತಿಭೆಯ ಕುರಿತು ಅವರಿಗೆ ಕಿಂಚಿತ್ತೂ ಅನುಮಾನವಿಲ್ಲ. ಆದರೆ ಪಾದುಕಾದೇವಿಯ ಗುಣ ಮಹಿಮೆಯ ವಿಸ್ತಾರದ ಕಲ್ಪನೆ ಅವರಿಗೆ ಚೆನ್ನಾಗಿ ಇತ್ತು. ಸಮುದ್ರ ತಟದಲ್ಲಿ ನಿಂತು ಸಮುದ್ರ ನೋಡುವವನಿಗೆ ಅದರ ಆಳ, ಅಗಲ, ಉದ್ದ, ಅಗಾಧತೆಯ ಅರಿವು ಸಿಗುವುದೇ? ಹಾಗೆಯೇ ಮೀನುಗಳು ಸಮುದ್ರದಲ್ಲೇ ಹುಟ್ಟಿ ಬೆಳೆದು ಸಾಯುವ ತನಕ ಈಜುತ್ತಲೇ ಇದ್ದರೂ ಸಮುದ್ರದ ಆಳ ಅಗಲಗಳ ಅರಿವಾಗುತ್ತದೆಯೇ? ಹಾಗೆ ಈ ಪಾದುಕಾದೇವಿಯ ಮಹಿಮೆ ಸಹಸ್ರಮುಖದ ಪರಮಪುರುಷನಿಂದ ಬಂದರೆ ಬರೆಯಲು ಸಾಧ್ಯವಾಗಬಹುದು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಈ ಪದ್ಯದಲ್ಲಿ ಪುರುಷ ಎಂಬ ಪದಕ್ಕೆ ಮನುಷ್ಯ ಅಥವಾ ಗಂಡಸು ಎಂಬ ಸಾಮಾನ್ಯ ಅರ್ಥವಲ್ಲ. ಇಲ್ಲಿ ಪುರುಷ ಎಂದರೆ ಸಾಕ್ಷಾತ್ ಪರಮಾತ್ಮ, ಪರಮೇಶ್ವರ, ಪರಬ್ರಹ್ಮ, ಭಗವಂತ ಎಂದರ್ಥ. ಪುರುಷ ಶಬ್ದವು ಸಂಸ್ಕೃತದ ಪೂ ಎಂಬ ಧಾತುವಿನಿಂದ ಬಂದಿದೆ. ಆ ಧಾತುವಿಗೆ ತುಂಬುವುದು ಅಥವಾ ಭರ್ತಿ ಮಾಡುವುದು ಎಂದು ಅರ್ಥ. ಯಾವ ಒಂದು ಸತ್ವ ಎಲ್ಲದರಲ್ಲಿಯೂ ತುಂಬಿಕೊಂಡಿರುತ್ತದೋ ಅದನ್ನು ಪುರುಷ ಎನ್ನುತ್ತಾರೆ. ಜೀವಿಗಳಲ್ಲೆಲ್ಲ ಅತ್ಯಂತ ಶ್ರೇಷ್ಠನಾದವದು ಮನುಷ್ಯ ರೂಪ. ಆ ಪುರುಷನಲ್ಲಿ ಅಂತರ್ಭೂತವಾಗಿರುವ ಬ್ರಹ್ಮ ಚೈತನ್ಯವೇ ಪರಮಪುರುಷ. ಅಂತಹ ಪರಮಪುರುಷನು ತನ್ನ ಸಹಸ್ರವದನದಿಂದ, ಅಂದರೆ 1000 ಮುಖದಿಂದ, ಮತ್ತು ಇಲ್ಲಿ ನಾವು 1000 ಎಂದರೆ 999 + 1 ಎಂದು ಯೋಚಿಸಬಾರದು. ಋಗ್ವೇದ, ಯಜುರ್ವೇದಗಳಲ್ಲಿ ಬರುವ ಪುರುಷ ಸೂಕ್ತವು ಈ ರೀತಿ ವರ್ಣನೆ ಮಾಡುತ್ತದೆ: ಸಹಸ್ರಶೀರ್ಷ ಪುರುಷಃ ಸಹಸ್ರಾಕ್ಷ ಸಹಸ್ರಪಾತ್ ಸ ಭೂಮಿಂ ವಿಶ್ವತೋ ವೃತ್ವಾ ಅತ್ಯತಿಷ್ಠದ್ ದಶಾಂಗುಲಂ. 1000 ತಲೆ ಉಳ್ಳವನು, 1000 ಕಣ್ಣುಳ್ಳವನು, 1000 ಬಾಹುಗಳನ್ನು ಉಳ್ಳವನು ಎಂದು ಹೇಳಿದೆ ಪುರುಷ ಸೂಕ್ತ. ಇಲ್ಲಿ ಹೇಗೆ 1000 ಎಂದರೆ ಅನಂತವೋ, ಆದಿ ಅಂತ್ಯವಿಲ್ಲುವುದೋ, ಹಾಗೆ ವೇದಾಂತ ದೇಶಿಕರು ಸಹ ಸಹಸ್ರವದನಃ ಮತ್ತು ಪುರುಷ ಎಂಬ ಪದಗಳನ್ನು ಅದೇ ಅರ್ಥದಲ್ಲಿ ಉಪಯೋಗಿಸಿದ್ದಾರೆ. ಪರಿಪೂರ್ಣವಾಗಿ ಪಾದುಕಾ ಪ್ರಭಾವವನ್ನು ತಿಳಿಸಲು ಸಾಧ್ಯವಾಗುವುದು ಆದಿ ಅಂತ್ಯಗಳಿಲ್ಲದ ಅನಂತ ಮುಖಗಳನ್ನು ಹೊಂದಿರುವ ಆ ಆದಿಪುರುಷ ಪರಮಪುರುಷನಿಗೆ ಮಾತ್ರ ಸಾಧ್ಯ. ಅವನೇ ನನ್ನಿಂದ ಈ ಮಹಾಮಹಿಮಳ ಗುಣಪ್ರಭಾವಗಳನ್ನು ಬರೆಸಬೇಕು ಎಂದಿದ್ದಾರೆ ಶ್ರೀ ವೇದಾಂತ ದೇಶಿಕರು. ಸಮಸ್ತ ಚೇತನಾಚೇತನಗಳಲ್ಲಿ ವಾಸಿಸುತ್ತಿರುವ ಪುರುಷೋತ್ತಮನ ಗುಣಗಳಿಗೂ ಆದಿ ಇಲ್ಲ, ಅಂತ್ಯವೂ ಇಲ್ಲ. ಅವನ ಪಾದಗಳನ್ನು ಅನವರತ ಹಿಡಿದಿರುವ ಆ ಪಾದುಕಾದೇವಿಗೂ ಆ ಪರಮಪುರುಷನ ನಿರಂತರ ಸಂಸರ್ಗದಿಂದ ಉಂಟಾಗಿರುವ ಮಹಿಮೆಯು ಆದಿ ಅಂತ್ಯಗಳಿಲ್ಲದ್ದು. ಅದನ್ನು ಬರೆಯಬೇಕೆಂದರೆ ಆಕಾಶವೆಂಬ ಕಾಗದ ಸಾಕಾಗುವುದೇ? ಸಮುದ್ರ ನೀರೆಂಬ ಮಸಿಯು ಸಾಕಾಗುವುದೇ? ಸವಾಲನ್ನು ಸ್ವೀಕರಿಸಿ 1000 ಪದ್ಯಗಳನ್ನು ಅವಳನ್ನು ಕುರಿತು ರಚಿಸಲು ಹೊರಟಿರುವ ಶ್ರೀ ವೇದಾಂತ ದೇಶಿಕರ ಜ್ಞಾನ, ಭಕ್ತಿ, ವೈರಾಗ್ಯಗಳು ಸಾಲುವುದೇ? ಆದ್ದರಿಂದ ಪುರುಷೋತ್ತಮನಾದ ಶ್ರೀರಂಗನಾಥನಲ್ಲಿ ಭರಸಮರ್ಪಣೆ ಮಾಡಿ ನಿರಾಳವಾಗಿಸಿಕೊಂಡಿದ್ದಾರೆ ಮನಸ್ಸನ್ನು ಶ್ರೀ ವೇದಾಂತ ದೇಶಿಕರು. ತಾನು ಏನು ಬರೆಯುವೆನೋ ಅದು ಭಗವಂತನ ಕೃಪೆ, ಅವನ ನುಡಿಗಳು ಎಂದು ಎಲ್ಲವನ್ನೂ ಭಗವಂತನ ಮಡಿಲಲ್ಲಿ ಹಾಕಿ ನಿಶ್ಚಿಂತರಾಗಿದ್ದಾರೆ ಶ್ರೀ ವೇದಾಂತ ದೇಶಿಕರು. ನಾವು ಸಹ ನಮ್ಮ ಆಕಿಂಚನ್ಯವನ್ನು ತಿಳಿದುಕೊಂಡು ಅವನೇ ರಕ್ಷಕ ಎಂದು ಅವನಲ್ಲಿ ಪೂರ್ಣ ಭರವಸೆಯಿಂದ ಶರಣಾಗತಿ ಮಾಡಿದರೆ ನಮ್ಮ ಸಂಕಲ್ಪಗಳು ಸಿದ್ಧಿಯಾದಂತೆಯೇ ಎಂದು ಈ ಮೂಲಕ ಶ್ರೀ ವೇದಾಂತ ದೇಶಿಕರು ನಮಗೆ ತಿಳಿಸಿದ್ದಾರೆ. ಭಗವಂತನ ಕೃಪೆ ಹೊಂದಿದ್ದರೆ ಕುಂಟನು ಪರ್ವತವನ್ನು ಹಾರಬಲ್ಲ. ನಾನು ಭಗವತ್ ಕೃಪೆಯಿಂದ ಪಾದುಕೆಗಳ ಮೇಲೆ 1000 ಶ್ಲೋಕಗಳನ್ನು ಬರೆಯಬಲ್ಲೆ, ಈ ಕೆಲಸ ಮಾಡಬಲ್ಲೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ವೇದಾಂತ ದೇಶಿಕರು. ಶ್ರೀರಾಮ ಯುಗಪುರುಷ,
ಆ ಮರ್ಯಾದಾ ಪುರುಷೋತ್ತಮನ ಗುಣಗಳನ್ನು ಮಹಿಮೆಯನ್ನು ವರ್ಣಿಸಲು ಆ ವಾಲ್ಮೀಕಿ ಮಹರ್ಷಿಗಳಿಗೆ ಮಾತ್ರ ಸಾಧ್ಯ. ಪಾದುಕಾ ಮಹಿಮೆಯನ್ನು ಜಗತ್ತಿಗೆ ಮೊದಲು ತಿಳಿಸಿದವರು ವಾಲ್ಮೀಕಿ ಮಹರ್ಷಿಗಳೇ. ಈಗ ನಿಗಮಾಂತ ಮಹಾದೇಶಿಕರು ಪಾದುಕಾ ಮಹಿಮೆಯನ್ನು ತಿಳಿಸಲು ಸಾಕ್ಷಾತ್ ಆ ಪರಮಪುರುಷನ ಸಹಾಯವನ್ನೇ ಕೋರಿದ್ದಾರೆ. ಶ್ರೀ ರಂಗಮಣಿ ಪಾದುಕಾಭ್ಯಾಂ ನಮಃ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ.